ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಬೇಸರದ ಸುದ್ದಿ ಅಂತ ಅಂದರೆ ಮಕ್ಕಳು ಅಳ್ತಾ ಇದ್ರೂ ಅವ್ರಿಗೆ ಸಮಾಧಾನ ಪಡಿಸ್ಬೇಕು ಅಂತ ಹೋಗಿರೋದು. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆ ಸಿಕ್ಕಿದೆ. ಇದೊಂದು ಭಯಾನಕ ದೃಶ್ಯ ನೋಡಿ. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ರೋಡ್ ಕ್ರಾಸ್ ಮಾಡುವಾಗ. ಅದರಲ್ಲೂ ನೀವೇನಾದರೂ ಹೈವೇ ಎಲ್ಲ ಕ್ರಾಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಷ್ಟು ಸಮಾಧಾನದಿಂದ ಏಕಚಿತ್ತದಿಂದ ರೋಡ್ ಕ್ರಾಸ್ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಏಕಾಗ್ರತೆಯಿಂದ. ಯಾಕೆಂದರೆ ನೋಡಿ, ಇದು ರಾತ್ರಿ ವೇಳೆ ಸಂಭವಿಸಿರುವಂಥದ್ದು. ನಿಧಾನಕ್ಕೆ ರೋಡ್ ಕ್ರಾಸ್ ಮಾಡ್ತಿದ್ರೆ ಒಮ್ಮೆಲೆ ಕಾರ್ ಬಂದುಬಿಡುತ್ತೆ, ಕಾರು ಡ್ಯಾಶ್ ಹೊಡ್ಕೊಂಡು ಹೋಗೇ ಬಿಡುತ್ತೆ. ನೈಟ್ ಆಗಿದ್ದರಿಂದ ಕಾಣಿಸ್ಲಿಲ್ವೋ ಅಥವಾ ಅದೇನು ಕತೆನೋ ಗೊತ್ತಿಲ್ಲ. ನಿಧಾನಕ್ಕೆ ರೋಡ್ ಕ್ರಾಸ್ ಮಾಡ್ತಾ ಇದ್ರು, ವಾಪಸ್ ಹಿಂದೆ ಹೋಗ್ತಾರೆ, ಅಷ್ಟರೊಳಗೆ ಕಾರ್ ಬಂದು ಡ್ಯಾಶ್ ಹೊಡ್ತಾ ಬಿಡುತ್ತೆ. ಹೈವೇಲಿ ಇದೊಂದು ಡೇಂಜರಸ್ಸು. ಬಹುತೇಕ ಅಪಘಾತಗಳು ಸಂಭವಿಸೋದು ಇದೇ ಥರದ್ರಲ್ಲಿ. ನೈಟು ಆಗಿರುತ್ತೆ, ಓವರ್ ಸ್ಪೀಡ್ನಲ್ಲೂ ಕೂಡ ಗಾಡಿ ಓಡಿಸೋರು ಇರ್ತಾರೆ. ಮತ್ತು ಅಕ್ಕಪಕ್ಕದಲ್ಲಿ ಸಡನ್ನಾಗಿ ಯಾರು ಬರ್ತಾರೆ ಅನ್ನೋದನ್ನು ಗಾಡಿ ಓಡಿಸೋರು ನೋಡಲ್ಲ. ರೋಡ್ ಕ್ರಾಸ್ ಮಾಡುವಾಗ ಕ್ರಾಸ್ ಮಾಡಿದ್ರೆ ಸಾಕು ಅನ್ನೋ ಮನಸ್ಥಿತಿಲಿ ರೋಡ್ ಕ್ರಾಸ್ ಮಾಡೋರು ಇರ್ತಾರೆ. ಗಾಡಿ ಬರ್ತಾ ಇದೆಯಾ, ಸ್ವಲ್ಪ ನಿಂತು ಹೋಗಬೇಕಾ, ತಡೆದು ಹೋಗಬೇಕಾ ಅದನ್ನು ಯೋಚಿಸಲ್ಲ. ನೋಡಿ, ಕತ್ಲು ಬೇರೆ ಇದೆ ಅಲ್ಲಿ. ಈ ಸಂದರ್ಭದಲ್ಲಿ ಅವರು ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಬಂದಿರೋದು. ಇದು CCTVಯ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಮಕ್ಕಳಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ತರಕ್ಕೆ ಅಂತ ಆಪೋಸಿಟಲ್ಲಿರೋ ಅಂಗಡಿಗೆ ಹೋಗಿದ್ರು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಪ್ರಕರಣದ ಹಿನ್ನೆಲೆ ನೀತಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಹಲಸುಲಿಗೆ ಗ್ರಾಮದ ಗುಲಾಬಿ ಎಂಬುವ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಮಕ್ಕಳು ಅಳುತ್ತಿದ್ದಂತಹ ಹಿನ್ನೆಲೆಯಲ್ಲಿ ರಸ್ತೆಯ ಪಕ್ಕದಲ್ಲಿದ್ದಂತಹ ಚಾಕ್ಲೇಟ್ ಮತ್ತೆ ಬಿಸ್ಕೆಟ್ ತರುವ ಅಂಗಡಿಗೆ ತೆರಳುತ್ತಿದ್ದಂತಹ ವೇಳೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೀಕರ ಅಪಘಾತವೊಂದು ಕೂಡ ಈಗಾಗಲೇ ನಡೆದಿರುವಂತದ್ದು. ಡಿಕ್ಕಿ ಹೊಡೆದ ರಭಸಕ್ಕೆ ಮಹಿಳೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಕಾರು ನಿಲ್ಲಿಸದೆ ಮುಂದೆ ಹೋಗಿ ಸಾಗಿರುವಂತಹ ಅಮಾನವೀಯ ಘಟನೆ ಕೂಡ ನಡೆದಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. KA 05AH0576 ನಂಬರ್ನ ಇನೋವಾ ಕಾರು ಎಂಬುದು ಈಗಾಗಲೇ ಗೊತ್ತಾಗಿರುವಂತದ್ದು. ಈ ಭಯಾನಕ ದೃಶ್ಯ ಅಲ್ಲಿದ್ದಂತಹ CCTVಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತದ್ದು. ಜೊತೆಗೆ ದೂರನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಿಜವಾಗ್ಲೂ ಇದು ಒಂದು ರೀತಿಯ ಮನಕುಲುಕುವ ಘಟನೆ ಅಂತಲೇ ಹೇಳ್ಬೋದು. ಮಕ್ಕಳು ಅಳುತ್ತಿದ್ದಂತಹ ಹಿನ್ನೆಲೆಯಲ್ಲಿ ಅಂಗಡಿಗೆ ಚಾಕ್ಲೇಟ್ ತರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಜೊತೆಗೆ ಆ ಇನೋವಾ ಕಾರ್ ಏನಿದೆ, ಆ ಇನೋವಾ ಕಾರ್ ಆಕ್ಸಿಡೆಂಟ್ ಆದ್ರೂ ಕೂಡ ಚಾಲಕ ಕಾರನ್ನು ಬಿಡದೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.